ಟ್ರೈನಲ್ಲಿರೋ ಫುಡ್ ತಿಂದು ಲೂಸ್ ಮೋಷನ್ ಆಗ್ಬಿಡ್ತು ಗುರು. ನಾವು ಒಂದು ಚಿಕ್ಕ ಕೆಲಸದ ಪರ್ಪಸ್ ನಮ್ಮ ಕರ್ನಾಟಕದ ಬಳ್ಳಾರಿಯಿಂದ ಗುಜರಾತ್ನ ಸೂರತ್ ವರೆಗೂ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ವಿ. ಓಕೆ. ಟ್ರೈನು ಮಿಡ್ ನೈಟ್ 1 ಗಂಟೆ ಇರೋದ್ರಿಂದ ನಾವು ನೈಟ್ ಟ್ರೈನ್ ಹತ್ಕೊಂಡು ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಬೇರೆ ದೇಶದ ಬಾರ್ಡರ್ ಅಲ್ಲಿ ಇದೀವಿ. ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಸಾರಿ ಬೇರೆ ರಾಜ್ಯದ ಬಾರ್ಡರ್ ಅಲ್ಲಿ ಇದೀವಿ, ಅಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಟ್ರೈನ್ ಯಾಕೋ 1.5 ತಾಸಿಂದ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ. ಯಾಕಂತ ಹೇಳ್ಬಿಟ್ಟು ಹೊರಗೆ ಬಂದು ನೋಡಿದ್ವಿ. ಅರ್ಧ ಗಂಟೆ ರಿಸರ್ಚ್ ಮಾಡಿದ್ಮೇಲೆ ನಮಗೆ ಒಂದೇ ಅರ್ಥ ಆಗಿದ್ದು, ಟ್ರೈನ್ ಯಾಕೆ ನಿಂತಿದೆ ಅಂತ ನಮಗೆ ಶಂಟ ಹೊಡ ಗೊತ್ತಿಲ್ಲ. ಮುಕ್ಕಳಿ ಮುಚ್ಕೊಂಡು ಟ್ರೈನ್ ಹೋಗೋವರೆಗೆ ಕಾಯ್ಬೇಕಂತ. ನಮ್ ಪಕ್ಕದಲ್ಲಿರೋ ಟ್ರೈನ್ಗಳು ಎಲ್ಲ ಹೋಗ್ತಾ ಇದ್ವು, ಬಟ್ ನಮ್ ಟ್ರೈನ್ ಹೋಗ್ತಾ ಇರಲಿಲ್ಲ. ಇನ್ನೇನ್ ಮಾಡಿದೆ ಅಂತ ಹೇಳ್ಬಿಟ್ಟು ಬೇಗ ಬ್ರಷ್ ಮಾಡ್ಕೊಂಡು ಇನ್ನು ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಟ್ರೈನಲ್ಲೇ ಪ್ಯಾಂಟ್ರಿ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಏನ್ ಸಿಗುತ್ತೆ ಅಂತ ಹೇಳಿ ನೋಡೋಣ ಅಂತ ಹೋದ್ವಿ. ಇಡ್ಲಿ ತಗೊಂಡು ನಮ್ಮ ಸೀಟ್ ಹತ್ರ ಬಂದ್ವಿ. ಇನ್ನು ಟ್ರೈನ್ ಕೂಡ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಶುರು ಆಯ್ತು ನೋಡ್ರಿ ಹೊಟ್ಟೆದಾಗ